ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರಡಿಗುಚ್ಚಮ್ಮನ ಜಾತ್ರೆ ಆದ ನೆಕ್ಸ್ಟ್ ಬರುವಂಥ ಗುರುವಾರ ನಮ್ಮ ಮಾದಿಗೊಂಡಳ್ಳಿ ಗುಡ್ಡು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಏನು ಒಂದು ಗುರುಪೀಠ ಅಂತ ನಮ್ಮ ಗುರುಗಳ ಮನೆಯಲ್ಲಿ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ತುಂಬ ಜನ ಭಕ್ತಾದಿಗಳು ದೂರ ದೂರ ಊರಿಂದ ಅವ್ರ ಮನೇಲಿ ಒಂದು ನಾಮ ಹಾಕ್ಸ್ಕೊಂಡು ಒಂದು ಪ್ರಸಾದ ತೊಗೊಂಡೋಗುವಂಥ ಒಂದು ಕಾರ್ಯಕ್ರಮನ ತುಂಬ ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದಾರೆ. ಅದೇ ಥರ ಈ ವರ್ಷವೂ ನಾವು ಸಹ ಎಲ್ಲರೂ ಹೋಗಿದ್ವಿ. ಬೆಟ್ಟದ ಮೇಲೆ ನಮ್ಮ ಗುಡ್ಡು ರಂಗನಾಥ ಸ್ವಾಮಿಗೆ ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿತ್ತು. ಅವತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ರಂಗನ ದರ್ಶನ ಎಲ್ಲ ಮಾಡಿಕೊಂಡು ಆನಂತರ ಅಲ್ಲೇ ಬೆಟ್ಟದ ಮೇಲೇ ಶಶಿಕಲಾ ಚಂದ್ರಣ್ಣ ಅವರು ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ಆದಂಥವರು, ಅವರು ಸಹ ಬಂದಂಥ ಭಕ್ತಾದಿಗಳೆಲ್ಲರಿಗೂ ತುಂಬ ಡ್ರಮ್ ಗಂಟಲೆ ನೀರು ಮಜ್ಜಿಗೆ, ಪಾನಕ, ಹೆಸರು ಬೇಳೆ, ಒಂದು 3-4 ದಬ್ರಿ ದೊಡ್ಡ ಬೇಸನಷ್ಟು ಪಲಾವು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಅವರು. ಬಿಡಿ ಹೇಳೋಕ್ಕೆ ಆಗಲ್ಲ. ಅಲ್ಲೂ ಸಹ ಊಟದ ವ್ಯವಸ್ಥೆ ಏನು ಒಂದು ಈರ್ಮಾಸ್ತಮ್ಮ ಗಂಗಮ್ಮನ ಮಾಡೋಕ್ಕೆ ಬರೋವಂಥ ಭಕ್ತಾದಿಗಳು ಬೆಟ್ಟದ ಮೇಲೆ ಬಿಸಿಲಲ್ಲಿ ಅವ್ರು ಒಳ್ಳೆ ನೀರು ಮಜ್ಜಿಗೆ ಪಾನಕ ಕೊಟ್ಟರು. ಬಂದಂಥ ಭಕ್ತಾದಿ ಎಲ್ಲ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಸುಮಾರು ಇದನ್ನು ಇವರು ಒಂದು 3-4 ವರ್ಷದಿಂದ ಈ ಕಾರ್ಯಕ್ರಮನ ಚಂದ್ರಣ್ಣವರು ಮಾಡ್ಕೊಂಬಂದಿದ್ದಾರೆ. ಆನಂತರ ನಾವು ಅಲ್ಲೂ ಎಲ್ಲ ನೀರು ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಗುರುಗಳ ಮನೆಗೆ ಬಂದ್ವಿ. ಗುರುಗಳ ಹತ್ರ ಮಾತಾಡೋಣ ಅಂತ ಗುರುಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು. ನೋಡಿ, ಅವ್ರ ಅಜ್ಜಿ ಮುತ್ತಜ್ಜಿ 3 ತಲೆಮಾರಿಂದನೂ ಅವರು ಬಂದಂಥ ಭಕ್ತಾದಿಗಳಿಗೆ ಒಂದು ಊಟ ಹಾಕ್ಕೊಂಬಂದಿದ್ದಾರೆ. ಅವ್ರ ಗುರುಪೀಠ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಮನೆಯಾಗಿದೆ. ಏನು ಹಳ್ಳಿಗಳ ಕಡೆ ಆವಾಗ ತಲೆ ಮೇಲೆ ಮಂಕ್ರಿ ಬುಟ್ಟಿ ಹೊತ್ಕೊಂಡು ಬರೋರು, ಬಸ್ಸುಗಳ ವ್ಯವಸ್ಥೆ ಇಲ್ಲದೇ. ಮತ್ತು ಯಾರೇ ಒಂದು ದೇವಸ್ಥಾನಗಳಿಗೆ ಬಂದರೂ ಮೊದಲು ಗುರುಗಳ ಮನೆಗೆ ಹೋಗಿ ಅವ್ರಿಗೆ ಒಂದು ಮುಖ ತೋರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಿದ್ರಂತೆ. ಆ ನಂತರ ದೇವಸ್ಥಾನದಿಂದ ಬಂದು ಅವ್ರ ಮನೆಗೆ ಒಂದು ಸ್ವಲ್ಪ ಪ್ರಸಾದ ತೊಗೊಂಡು, ಅವ್ರ ಊಟನೇ ನಮ್ಮ ದೇವ್ರ ಪ್ರಸಾದ ಅದು. ಹಾಗಾಗಿ ಗುರುಗಳ ಮನೆ ಊಟ ಸಿಗೋದು ಅವಾಗ ಅವ್ರಿಗೆ ಅದೃಷ್ಟ ಆಗಿತ್ತು. ಆನಂತರ ಅವ್ರ ಮನೆ ಒಂದು ಊಟ ಎಲ್ಲ ಮಾಡಿಕೊಂಡು ಅವ್ರಿಗೆ ಹೇಳ್ಬಿಟ್ಟು ಹೋಗೋವಂಥ ಸಂಪ್ರದಾಯ ನಮ್ಮ ಅತ್ತೆ ಅವರತ್ತೆ ಕಾಲದಿಂದನೂ ಇತ್ತು. ನನಗೂ ನಮ್ಮ ಅತ್ತೆಯವರೆಲ್ಲ ಹೇಳಿದ್ರು ಈ ಮಾತನ್ನ. ಹಾಗಾಗಿ ಒಂದು 3-4 ತಲೆಮಾರಿಂದನೂ ಬಂದಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಗುರುಪೀಠ ಆದಂಥ ಗುರುಸ್ವಾಮಿಯವ್ರ ಮನೆ 3 ತಲೆಮಾರಿಂದನೂ ಒಂದು ಅನ್ನ ಹಾಕ್ಕೊಂಡು ಈ ನಾಮದ ಕಾರ್ಯಕ್ರಮನ ಮಾಡ್ಕೊಂಬಂದಿದ್ದಾರೆ. ಮತ್ತು ಒಂದು ವಾರ 10 ದಿವಸದಿಂದನೂ ಉತ್ಸವಗಳು ನಡೀತಾನೆ ಇರುತ್ತೆ. ವಿಶೇಷವಾಗಿ ಗುರುವಾರ ನಡೆದಂತಹ ಒಂದು ಉತ್ಸವಗಳಲ್ಲಿ ಒಂದು 10, 11, 12 ಗಂಟೆ ತನಕನೂ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ರಾತ್ರಿ ಹಗಲು ಅಂತ ನೋಡ್ದೇ ಒಂದು ಊಟದ ವ್ಯವಸ್ಥೆನ ಗುರುಗಳು ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ನಮಗೆ ತುಂಬ ಖುಷಿ ಆಯಿತು. ನಾವುಗಳು ನೋಡಿ ಎಲ್ಲರೂ ಒಂದು ನಾಮಗಳು ಹಾಕ್ಸ್ಕೊಂಡು ಆನಂತರ ತಿರುಪತಿಯಿಂದ ತಂದಂಥ ಪ್ರಸಾದನ ಕೊಟ್ಟರು. ಸ್ವಲ್ಪ ಬೇಗ ಹೋಗಿರೋದ್ರಿಂದ ಎಲ್ಲ ವಿಡಿಯೋ ಮಾಡ್ಕೊಬಂದ್ವಿ. 1 ಗಂಟೆ ಮೇಲೆ ಹೋದರೆ ಫುಲ್ಲು ರಶ್ ಇತ್ತು. ಆನಂತರ ನಾವು ಬೇಗ ಹೋಗಿರೋದ್ರಿಂದ ಆವಾಗ ಜನ ಬರೋಕ್ಕೆ ಪ್ರಾರಂಭ ಆಗಿದ್ದರು. ದೂರ ಊರಿಂದ ಈ ತಾಲೂಕಲ್ಲ, ಬೇರೆ ತಾಲೂಕು, ಬೇರೆ ಜಿಲ್ಲೆಗಳಿಂದನೂ ಸಹ ಅಲ್ಲಿಗೆ ಬಂದು ಒಂದು ಸ್ವಾಮಿ ದರ್ಶನ ಮಾಡಿಕೊಂಡು ಒಂದು ಊಟ ಮಾಡ್ಕೊಂಡು ಹೋಗೋವಂಥ ವ್ಯವಸ್ಥೆನ ಅವರು ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಯಿತು. ಗುರುಪೀಠ ಅಂದರೆ ನೋಡಿ, ನಮಗೆ ಅವರೊಂದು ದೇವರು ಸಮಾನ ಇದ್ದಂಗೆ. ಹಾಗಾಗಿ ಪ್ರತಿಯೊಬ್ಬರೂ ಬಂದು ಅಲ್ಲಿ ಒಂದು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವರು ಸಹ ನಿಂತ್ಕೊಂಡು ಬಂದಂಥ ಭಕ್ತಾದಿಗಳಿಗೆಲ್ಲ ಒಂದೊಂದು ಬ್ಯಾಚ್ ಊಟಗಳನ್ನ ಬಡಿಸ್ಕೊಂಡು ಆನಂತರ ಹೊರಡ್ತಿದ್ರು. ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಅವ್ರಿಗೇನೊಂದು ಸನ್ಮಾನ ಬಂದಿತ್ತು, ಅವ್ರಿಗೊಂದು ಬಹುಮಾನ ಬಂದಿದೆ, ಅದೆಲ್ಲದ್ರ ಬಗ್ಗೆ ನಾನು ಇನ್ನೊಂದಿನ ಅವರು ಹೇಳಿದ್ರು ಒಂದು ಲೈಬ್ರರಿನೇ ಇದೆ ಅಂತ. ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ವಿಡಿಯೋ ನಾನು ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ತಿಂಗಳು ಏಪ್ರಿಲ್ 20ನೇ ತಾರೀಕು ನಮ್ಮ ಗುಡ್ಡು ರಂಗನಾಥ ಸ್ವಾಮಿ ದೇವಸ್ಥಾನನ ಹೊಸದಾಗಿ ಕಟ್ಟೋಕ್ಕೆ ಅಂತಲೇ ಭೂಮಿ ಪೂಜೆ ಮಾಡ್ತಾಯಿದ್ದಾರೆ. ಈ ಭೂಮಿ ಪೂಜೆಗೆ ವಿಶೇಷವಾಗಿ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ನಮ್ಮ ಒಂದು ಗುಡ್ಡು ರಂಗಸ್ವಾಮಿ ಕ್ಷೇತ್ರಕ್ಕೆ ಬರ್ತಾಯಿದ್ದಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ಬನ್ನಿ. ನಮ್ಮ ಗುಡ್ಡು ರಂಗನಾಥ ಸ್ವಾಮಿ ದೇವಾಲಯ ಕಟ್ಟೋಕ್ಕೆ ಎಲ್ಲರೂ ಸಹಾಯ ಮಾಡಿ. ನಮ್ಮ ದೇವರು ನಾವು ಎಷ್ಟು ಚೆನ್ನಾಗಿ ಬದುಕಿದ್ದೀವಿ ಅದಕ್ಕೆಲ್ಲ ಕಾರಣ ನಮ್ಮ ಮನೆ ದೇವರು. ನಮ್ಮ ಮನೆ ದೇವ್ರನ್ನ ಒಂದು ಗುಡಿನ ತುಂಬ ಚೆನ್ನಾಗಿ ಕಟ್ಟಿದಷ್ಟು ನಮ್ಮ ಗುಡಿನೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಇದಕ್ಕೆ ಒಂದು ಸಹಕಾರ ಕೊಡಿ, ಎಲ್ಲರೂ ಸಹಾಯ ಮಾಡಿ. ಎಲ್ಲರ ಸಹಾಯ ಆ ಸ್ವಾಮಿ ಗುಡ್ಡು ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸೇರಿಕೊಂಡ್ರೆ
ಯಾರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಹಾಯಧನ ಮಾಡ್ತಾರೋ ಅವ್ರ ಕುಟುಂಬಕ್ಕೆ ಇನ್ನೂ ಅಷ್ಟು 10 ಪಟ್ಟು ಭಗವಂತ ಅವ್ರಿಗೊಂದು ಸಹಾಯ ಮಾಡಿ ಅವ್ರ ಮನೆಗೆಲ್ಲ ತುಂಬಾ ಏಳಿಗೆ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರೂ ಒಂದು ದೇವಾಲಯಕ್ಕೆ ಒಂದು ಸಹಾಯ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಪೂಜೆ ಪ್ರಾರಂಭ ಆಗುತ್ತೆ. ಎಲ್ಲರೂ ಬನ್ನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾನ ತಪ್ಪು ಹೇಳಿದರೆ ಕ್ಷಮೆ ಇರಲಿ. ಹರಿ ಓಂ ಹರೇ ಶ್ರೀನಿವಾಸ. ನಮ್ಮ ಸರಸ್ವತಿ ಶ್ರೀವಾರಿ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ ಗುರುಗಳೇ. ನಿಮ್ಮ ಈ ಸೇವೆ ಕಾರ್ಯಕ್ರಮದ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಕೊಡಿ, ಹೇಳಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಿದೆ ಸಂಪ್ರದಾಯ. ಇಲ್ಲಿ ನನಗಿಂತ ಇದೆಲ್ಲ ವಿಶೇಷವಾಗಿ ನಮ್ಮ ಅಜ್ಜಿ ಮಾತೃಶ್ರೀ ಅವರು ಲಕ್ಷ್ಮಮ್ಮ ಅವರು ಅಂತ ದಯಾಚಾರ್ಯ ಗುರುಪೀಠ. ಆಮೇಲೆ ನಮ್ಮ ತಂದೆ ಕೀರ್ತಿಶೇಷ ರಂಗಾಚಾರ್ಯರು ಮತ್ತು ಕೀರ್ತಿಶೇಷರಾದ ಮಾತೃಶ್ರೀ ಯಶೋಧಮ್ಮನವರು ಎಲ್ಲ ಇಡೀ ಕುಟುಂಬ ಏನಿದೆ ಅವರು ಭಾಳ ಹಿಂದಿನಿಂದ ಈ ಸೇವೆ ಸಲ್ಲಿಸೋರು. ರಂಗನಾಥ ಸ್ವಾಮಿಗೆ ವಿಶೇಷವಾಗಿ 2-3 ಜಿಲ್ಲೆ ಭಕ್ತಾದಿಗಳು ರಂಗನಾಥ ಸ್ವಾಮಿಗೆ ಬಂದಾಗ ಹಿಂದಿನ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನೆಗೆ ಬಂದು ನಾಮ ಹಾಕಿಸ್ಕೊಂಡು ಊಟ ಮಾಡ್ಕೊಂಡು, ಹಿಂದೆ ಶ್ರಾವಣದಲ್ಲೆಲ್ಲ ಹಳೆ ಮನೆ ಊರೊಳಗೆ ಈ ಕಾರ್ಯಕ್ರಮದ ವಿಶೇಷನೇ ನಾಮ ಹಾಕ್ಸ್ಕೊಳ್ಳೋದು. ದೊಡ್ಡ ಒಲೆಗಳಿದ್ದು ಮನೆಯಲ್ಲಿ, ದೊಡ್ಡ ಒಲೆ, ದೊಡ್ಡ ಪಾತ್ರೆಗಳು, ಅವಶೇಷ ಉಳಿಸಲಿಲ್ಲ ಹೊಸದಾಗಿ ಬಂದು. ವಿಶೇಷವಾಗಿ ಅವ್ರಿಗೆ ನಾವು ಗುರುಪೀಠ ಅಂತ ಎಲ್ಲ ಬಂದು ಭಕ್ತರು ಗುರುಗಳಿಂದ ನಾಮಧಾರಣೆ ಹಾಕ್ಸ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಇದು ಹಿಂದಿನಿಂದ ನಡೆದು ಬಂದಿರೋ ಸಂಪ್ರದಾಯದ ಪ್ರಕಾರ ನೀವು ಹಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ರಂಗನ ಪ್ರೇರಣೆ, ಅವನ ಅನುಗ್ರಹ ಮತ್ತೆ ಭಕ್ತಾದಿಗಳ ಸಹಕಾರದಿಂದ ನಡ್ಕೊಂಡಿದ್ದೀವಿ. ತುಂಬಾ ಜನ ಭಕ್ತಾದಿಗಳು ಬರ್ತಾರೆ. ತುಂಬಾ ಜನ ಸಾಯಂಕಾಲ ತಕ್ಕ ನಡೆಯುತ್ತೆ. ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ನಡೆಯುತ್ತೆ. ನೈಟ್ವರೆಗೂ ಅನ್ನದಾನ ನಿರಂತರವಾಗಿ ನಡೀತದೆ. ನಿರಂತರವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಸುಮಾರು ವರ್ಷ. ಈ ವರ್ಷ ವಿಶೇಷವಾಗಿ ಯೂಟ್ಯೂಬ್ ಮಾಡಿರೋದ್ರಿಂದ ನಿಮ್ಮನ್ನು ಮಾತಾಡಿಸ್ಲೇಬೇಕು ಅಂದ್ಬಿಟ್ಟು ಬಂದಿದ್ದೀವಿ ಗುರುಗಳೇ. ತುಂಬ ಖುಷಿ ಆಯಿತು. ನಮ್ಮ ಸರಸ್ವತಮ್ಮನವ್ರದ್ದು ಶ್ರೀವಾರಿ ಯೂಟ್ಯೂಬ್ ಚಾನಲ್ ಈಗಾಗಲೇ ನಮ್ಮ ದೇವಸ್ಥಾನದ್ದು ಸಾಕಷ್ಟು ಕರಡಿಗುಚ್ಚಮಲ್ಲಿ ರಂಗನಾಥ ಸ್ವಾಮಿ ಎಲ್ಲ ಶಿವಶಂಕರಿಗಳನ್ನ ಒಂದು ಉತ್ತಮ ಮಟ್ಟದಲ್ಲಿ ಪ್ರದರ್ಶನ ಮಾಡ್ತಿದ್ದೀರಿ. ನಿಮಗೆ ಶ್ರೀವಾರಿ ಅಂದರೆ ವೆಂಕಟೇಶ್ವರ ಶ್ರೀನಿವಾಸ ರಂಗನಾಥ ಸ್ವಾಮಿ ಸನ್ಮಂಗಳ ಉಂಟು ಮಾಡಲಿ. ಇದು ನಿಮ್ಮ ಯೂಟ್ಯೂಬ್ ಉತ್ತರೋತ್ತರವಾಗಿ ಬೆಳೀಲಿ. ನಿಮ್ಮ ಆಶೀರ್ವಾದ ಇರಲಿ, ನಮಗೆ ಆಶೀರ್ವಾದ ಮಾಡಿ. ಖಂಡಿತ ರಂಗನ ಆಶೀರ್ವಾದ ಒಂದು ಇದಿರ್ತದೆ. ಶ್ರೀವಾರಿ ಆನಂದವಾಗಿ ಬೆಳೀಲಿ. ಆಯ್ತು, ಧನ್ಯವಾದಗಳು ಗುರುಜಿ. ಎಲ್ಲ ಪ್ರಸಾದ ಮಾಡ್ಕೊಂಡು ಈಗ ತಾವು ಕೂತ್ಕೊಳ್ಳಿ, ಬನ್ನಿ ನಡಿ. ತಾವು ನಡೀರಿ, ಊಟ ಪಡಿಸ್ತಾರೆ ನಡೀರಿ. ಅಲ್ಲೋಗಿ ನಿದ್ದೆ ಅದು ಹಳೆ ಮನೆ ಒಲೆಗಳು ದೊಡ್ಡ ಎಲ್ಲ ದಂಪತಿಗಳ ಸೇವೆ ಇದೆಲ್ಲ ರಜಾ ಹಾಕೊಂಡು ಎಲ್ಲ ವಾರಾನ್ಗಟ್ಲೆ ಮಾಡ್ತಾರೆ. ಯಾರಿಗೂ ಈ ಭಾಗ್ಯ ಸಿಗೋದಿಲ್ಲ. ಸ್ವಲ್ಪ ಗುರುಗಳೇ ಓಂ ನಮೋ ನಾರಾಯಣ ಅಂತ ಬರ್ತಾ ಇದ್ವಿ. ಎಲ್ಲರೂ ಎಲ್ಲ ಓಂ ನಮೋ ನಾರಾಯಣ ಕುಣಿಸಿ ಫಸ್ಟ್ ಎಲ್ಲರೂ ಸಾವಕಾಶವಾಗಿ ಕೂತ್ಕೊಳ್ರಮ್ಮ. ಏಪ್ಪ ಕೂತ್ಕೊಳ್ಳಿ ಎಲ್ಲಾರು ಫಸ್ಟ್ ಬಂದು ಹೇಳಿ ಹಂಗೇನೆ ಓಂ ನಮೋ ನಾರಾಯಣಾಯ. ಅಜ್ಜಮ್ಮ ಕೂತ್ಕೊಳ್ಳಮ್ಮ, ಕೂತ್ಕೋ. ಓಂ ನಮೋ ನಾರಾಯಣಾಯ ಹೇಳಿ ಹಂಗೆ ಹೇಳ್ಕೊಂಡು ನಾಮ ನಾರಾಯಣ. ಮಲ್ಸಂದ್ರ ವರ್ಷ ಬರ್ತೀರಾ? ವರ್ಷ ಬಿಟ್ಟು ವರ್ಷ. ಈ ಗುರುವಾರನೇ ಬರೋದು, ಪ್ರತಿ ಗುರುವಾರ ವರ್ಷ ಬಂದಿದ್ರಲ್ಲಿ. ಹೇಳಿದ್ದೀವಿ ತಗೊಂಬಂದ್ಬಿಡೋಣ ಅಷ್ಟೊತ್ತಿಗೆ. ಆಯ್ತು, ಒಂದು 5 ನಿಮಿಷ ಮಣಿಂಗಡಿಗೆ ಹೋಗಿ ಬಂದಿರ್ತೀನಿ.